ವಿಧಾನಸಭೆ ಚುನಾವಣೆ ಸನಿಹದಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಮುನ್ಸೂಚನೆಯನ್ನು ಅಣ್ಣಾಮಲೈ ಕೊಟ್ಟಿದ್ದಾರೆ. ತಾವು ಮುಂದಿನ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಇಲ್ಲ, ನಾವೆಲ್ಲ ಸರ್ವಾನುಮತದಿಂದ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರನ್ನೋ ಮಾಡ್ಕತ್ತಾರ ಬಿಡ್ರಿ. ತಮಿಳುನಾಡು ಬಿಜೆಪಿ ಅಧ್ಯಕ್ಷರ ಬಗ್ಗೆ ಯಾಕೆ ಇಷ್ಟೊಂದು ಉತ್ಸಾಹ? ನಮ್ಮಲ್ಲಿ ಕರ್ನಾಟಕದಲ್ಲಿ ಆಫೀಸರ್ ಆಗಿದ್ರು ಅಂತ ಅಷ್ಟೇನಾ? ಏನಿಗೂ ಉತ್ಸಾಹ ಅಷ್ಟೊಂದು? ನಾನು ಭಾಳ ನೋಡ್ತಾ ಇದ್ದೀನಪ್ಪ ಅವಾಲಿಂದ. ಅದಕ್ಕೆ ಆಂಧ್ರ ಪ್ರದೇಶದಲ್ಲಿಲ್ಲ, ಅದಕ್ಕೆ ಛತ್ತೀಸ್ಗಢದ್ದಿಲ್ಲ. ಸರಿ, ಥೈಲ್ಯಾಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಇವತ್ತು ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಅವ್ರು ಬಂದು ಭೇಟಿ ಮಾಡಿದ್ರಂತೆ. ಬಾಂಗ್ಲಾದೆಲ್ಲ ಗಲಾಟೆ ಆದಮೇಲೆ ನೋಡಿ, ನೀವು ಭಾರತದ ಬಗ್ಗೆ ಆಡ್ತಿರೋ ಮಾತುಗಳು ಸಮ್ಮತವಲ್ಲ, ಮಾತನಾಡುವಾಗ ಗಮನ ಇರಬೇಕು, ಎಚ್ಚರಿಕೆ ಇರಬೇಕು ಅಂತ ಮೋದಿ ಹೇಳಿದಾರಂತೆ. ಅದೇ ವೇಳೆಗೆ ಶೇಖ್ ಹಸೀನಾ ವಿಚಾರ ಚರ್ಚೆಗೆ ಬಂತ ಗೊತ್ತಿಲ್ಲ, ಬಂದಿರ್ಬೋದು. ನಾವು ಹೇಳಿರ್ತೀವಿ ಉತ್ತರ. ನೋಡಪ್ಪ, ಫ್ರೆಂಡ್ ಅಂತ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದೀವಿ, ನೀನು ಕೇಳ್ಬಿಟ್ಟೆ ಅಂತ ಮುಟ್ಟು ಕಟ್ಕನ್ ಕೈಗೆ ತಗೊಂಡೋಗ್ಬಿಟ್ಟು ಕುರಿ ಕೊಟ್ಟಂಗೆ ಕೊಡಕ್ಕೆ ಬರಲ್ಲ. ಅದು ಸ್ವಲ್ಪ ದಿನ ಇರೋ, ಬಾಯಿ ಮುಚ್ಕೊಂಡು ಆಮೇಲೆ ನೋಡೋಣ. ಇದನ್ನು ಬಿಟ್ಟು ನೀನು ಭಾಳ ಪೊಗರು ತೋರಿಸಿದ್ರೆ ನಮಗೂ ಗೊತ್ತಿದೆ ನೀನು ಪೊಗರ ಹೆಂಗೆ ಅಡಗಿಸ್ಬೇಕು ಅಂತ ಅಡಗಿಸ್ಕೊತೀವಿ ಅಂತ ಹೇಳಿರ್ತಾರೆ. ಅದೆಲ್ಲ ಅವೆಲ್ಲ ಸ್ವಲ್ಪ ಆಚೆ ಹೇಳೋಕ್ಕಾಗತ್ತಾ? ಹಂಗೆಲ್ಲ ಹೇಳೋಕ್ಕಾಗಲ್ಲ. ಹಾಂ, ನಾನು ಹೋಗ್ಬಿಟ್ಟು ಪಾರ್ಲಿಮೆಂಟ್ ಮುಂದೆ ಮೋದಿ ಬಾಂಗ್ಲಾದೇಶದ್ದೇನು ನನಗೆ ಹೇಳೇ ಇಲ್ಲ ಅಂತ ನಾನು ಗಲಾಟೆ ಮಾಡೋಕ್ಕಾಗತ್ತಾ? ಆಗಲ್ಲ. ಇನ್ನು ಕೇರಳದ ಎಲ್ಡಿಎಫ್ ಸರ್ಕಾರಕ್ಕೆ ಬಿಗ್ ಶಾಕ್ ತಗಲಿದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಪುತ್ರಿ ವೀಣಾರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಕೊಚ್ಚಿನ್ ಮಿನರಲ್ಸ್ ಅಕ್ರಮ ವ್ಯವಹಾರದಲ್ಲಿ ವೀಣಾ ಪಾತ್ರ ಇದೆ ಎಂಬ ಆರೋಪ ಕೇಳಿಬಂದಿತ್ತು. ತಪ್ಪು, ಸುಳ್ಳು. ಯಾಕೆ ಸರ್? ಸುಳ್ಳು ಅಲ್ಲ, ಈಗ ವಿಚಾರಣೆ ಏನು ತಮಾಷೆ? ನಾವು ವಿಚಾರಣೆ ಎದುರಿಸಲಿ, ಆಮೇಲೆ ಅಲ್ವಾ ಸರ್ ಗೊತ್ತಾಗೋದು? ವಿಚಾರಣೆ ಎದುರಿಸಿದ್ಮೇಲೆ ಅಲ್ವಾ ಸರ್? ಎದುರಿಸ್ತೀವಿ. ಏನು ಹೆದರ್ಕೊಂಬಿಟ್ಟಿದೀವ? ಎದುರಿಸ್ತೀವಿ. ಏನೆಲ್ಲ ರಾಜಕೀಯ ಪ್ರೇರಿತ ಸುಳ್ಳು ಆರೋಪಗಳು, ಸುಳ್ಳು ಅಷ್ಟೇ. ಹಿಂಗೆ ಬಾಲಿವುಡ್ ದಿಗ್ಗಜ ನಟ, ನಿರ್ಮಾಪಕ, ನಿರ್ದೇಶಕ ಮನೋಜ್ ಕುಮಾರ್ ಇನ್ನಿಲ್ಲ. ಕೆಲ ದಿನದಿಂದ ಅನಾರೋಗ್ಯದಿಂದಿದ್ದರು. 87 ವರ್ಷ. ಎಲ್ಲ ಗಣ್ಯರೆಲ್ಲ ಹೇಳಿದ್ದಾರೆ, ಹೇಳಬೇಕಾದಂಥ ಆ್ಯಕ್ಟ್ರೇನೆ, ಇನ್ನು ಇದೇನಲ್ಲ ಅಲ್ವಾ. 57ರಲ್ಲಂತೆ ನಾನು ನೋಡ್ತಾ ಇದ್ದೆ. ಉಪಕಾರ್ ಅಂತ ಒಂದು ಮೂವಿ ತೋರಿಸ್ತಾ ಇದ್ರು, ಅದು 67ರಲ್ಲಿ ಬಂದಿದೆ ಅಂತ. ಹುಟ್ಟು ಒಂದು ವರ್ಷಕ್ಕೆ. ಏನು ಫೇಮಸ್ ಮೂವಿ ಅದು ಆ ಕಾಲಕ್ಕೆ ಅಲ್ವಾ. ಸರಿ, ಮನೋಜ್ ಕುಮಾರ್ 4 ದಶಕದ ಇದ್ದರು. ಅಮಿತಾಬ್ ಹೀರೋ ಆಗಿ ಮನೋಜ್ ಕುಮಾರ್ ನಿರ್ದೇಶಿಸಿದ ರೋಟಿ ಕಪಡ ಅವ್ರ ಮಕಾನ್ 74ರಲ್ಲಿ ಹಿಟ್ಟಾಗಿತ್ತು. ಅದನ್ನೇ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಇಂದಿರಾ ಗಾಂಧಿ ಶಿವಪ್ಪ ಎಳ್ಕೊಂಬಿಟ್ರು ಒಳಿಕೆ, ರೋಟಿ ಕಪಡ ಅವ್ರ ಮಕಾನ್ ಅಂತ. ರೋಟಿ ಕಪಡ ಅವ್ರ ಮಕಾನ್, ಮಕಾನ್ ಇಂಡಿಯಾ 2025 ಇನ್ನುವೇ 74ರಲ್ಲಿ ಹಿಟ್ಟಾಗಿತ್ತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದರು. ಬಹಳ ಭಾರತದ ಬಗ್ಗೆ ಮತ್ತು ದೇಶಾಭಿಮಾನದ ಬಗ್ಗೆ ವಿಪರೀತ ಫಿಲಮ್ಗಳು ಹೀರೋ ಆಗಿ ಮಾಡಿದ್ರು.